ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ನಮ್ಮ ಭಾರತೀಯ ಮೂಲ ನಿವಾಸಿಗಳ ಪರವಾಗಿ, ಬಹುಜನರ ಪರವಾಗಿ, ವಿಶೇಷವಾಗಿ ನಮ್ಮ ಪ್ರಬುದ್ಧ ಪ್ರಜಾ ವೇದಿಕೆ ಪರವಾಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಈ ದೇಶದ ಎಲ್ಲ ಮೂಲ ನಿವಾಸಿಗಳಿಗೆ ಮಾತೆ ಸಾವಿತ್ರಿಬಾಯಿ ಫುಲೆಯ ಒಂದು ಜನ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ಜಯಂತಿಯನ್ನು ಆಚರಣೆ ಮಾಡಬೇಕು. ವಿಶೇಷವಾಗಿ ಸರ್ಕಾರಗಳು ಈ ಜಯಂತಿನ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಕೂಡ ಸಾವಿತ್ರಿಬಾಯಿ ಫುಲೆ ಒಂದು ಜಯಂತಿನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕಂತ ಈ ಮುಖಾಂತರ ನಾವು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆಯಿಂದ ಸರ್ಕಾರದಲ್ಲಿ ಒತ್ತಾಯವನ್ನ ಮಾಡ್ತಾ, ನಾನು ಮಂಗಳದಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಭೀಮಾ ಕೊರೆಗಾಂವ್ ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದಂತ 22 ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸುವ ಮುಖಾಂತರ ಹಾಗೂ ಮಾತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ನಮನಗಳನ್ನು ಸಲ್ಲಿಸುವ ಮುಖಾಂತರ ಇದನ್ನ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಕ್ಷರದವ ಸಾವಿತ್ರಿಬಾಯಿ ಫುಲೆಗೆ, ಮಹಾ ಸೈನಿಕರಿಗೆ, ಭೀಮಾ ಕೊರೆಗಾಂವ್ ಮಹಾ ಸೈನಿಕರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಇಷ್ಟೊಂದು ಮಹಿಳೆಯರು ಏನು ಸಾವಿತ್ರಿಬಾಯಿ ಫುಲೆ ಜಯಂತಿ ಎಂದು ಇಷ್ಟೊಂದು ಮಹಿಳೆಯರು ನಮ್ಮ ಸಂಘಟನೆಗೆ ಸೇರ್ಪಡೆಯಾಗಿರೋದು ನಿಜಕ್ಕೂ ಕೂಡ ನಮಗೆ ತುಂಬಾನೇ ಒಂದು ಸಂತೋಷಕರವಾದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಒಬ್ಬೊಬ್ಬ ಮಹಿಳೆಯು ಕೂಡ ಒಬ್ಬೊಬ್ಬ ಸಾವಿತ್ರಿಬಾಯಿ ಫುಲೆ ಆಗಿ, ಒಬ್ಬ ರಮಾಬಾಯಿಯಾಗಿ, ಒಬ್ಬೊಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿ ಬೆಳೀಲಿ ಅಂತ ಹೋರಾಟದ ಹಾದಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಿದ್ಧಾಂತದ ಹಾದಿಯಲ್ಲಿ ನಡೀಲಿ ಅಂತ, ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲು ಮುನ್ನೆಜ್ಜೆ ಹಾಕಲಿ ಅಂತ ಈ ಮುಖಾಂತರ ತಮ್ಮೆಲ್ಲರಲ್ಲೂ ಕೂಡ ನಾನು ಅವರಿಗೆ ಒಂದು ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ. ನಮಗೆ ನಿಮ್ಮ ನೆರಳು, ಇದು ನಮ್ಮಲ್ಲಿ ಸಲಾಮುಗಳು, ನಮಗೆ ನಿಮ್ಮ ನೆರಳು. ಜಯ ಜಯ ಹೇ ಸ್ವಾಭಿಮಾನಿಗಳೇ, ಸಮರ ಸಿಂಹಗಳೇ, ಜಯ ಜಯ ಹೇ ಸ್ವಾಭಿಮಾನಿಗಳೇ, ಸಮರ ಸಿಂಹಗಳೇ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ಬದುಕಿದವರ, ಕನ್ನ ಹಾಕಿ ಬದುಕಿದವರ, ಹತ್ಯೆಗೆ ಸಂಕೋಲೆಯಾಗಿ ಸುಳ್ಳುಗಳನ್ನು ಬಿತ್ತಿದವರ, ಸುಳ್ಳುಗಳನ್ನು ಬಿತ್ತಿದವರ, ಅಗಾಘೋರ ದೊರೆಗಳಾಗಿ ಧರೆಗೆ ಬೆಂಕಿ ಹಚ್ಚಿದವರ, ಧರೆಗೆ ಬೆಂಕಿ ಹಚ್ಚಿದವರ, ಅಂಡಗಳನ್ನು ಚೆಂಡಾಡಿದ ಚರಿತ್ರೆಯ ಚುಕ್ಕೆಗಳೇ, ಜಯ ಜಯ ಹೇ ಸ್ವಾಭಿಮಾನಿಗಳೇ, ಸಮರ ಸಿಂಹಗಳೇ, ಜಯ ಜಯ ಹೇ ಸ್ವಾಭಿಮಾನಿಗಳೇ. 1818ರಲ್ಲಿ ನಡೆದಂತ ಒಂದು ಮಹರ್ ಜಾತಿಗೆ ಒಳಪಡುವಂತ ಸೈನಿಕರೇನಿದ್ರು ಅವರು ನಡೆಸಿದಂತ ಒಂದು ಕೊರೆಗಾಂವ್ ಯುದ್ಧನೇ ಈ ದೇಶದಲ್ಲಿ ಚರಿತ್ರೆಯ ಪುಟಗಳಲ್ಲಿ ಉಳಿದಿರುವಂತ ಮಹಾನ್ ಯುದ್ಧ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಭೂಮಿ ಮೇಲೆ ನಾವೆಲ್ಲರೂ ಕೇಳ್ದಂಗೆ ಹೆಣ್ಣಿಗಾಗಿ, ಮಣ್ಣಿಗಾಗಿ, ಭೂಮಿಗಾಗಿ, ಆಸ್ತಿಗಾಗಿ ಯುದ್ಧಗಳು ನಡೆದಿದೆ. ಆದ್ರೆ ಸ್ವಾಭಿಮಾನಕ್ಕಾಗಿ, ಮೂಲಭೂತ ಹಕ್ಕುಗಳಿಗಾಗಿ ಯಾವ್ದಾದ್ರು ಈ ದೇಶದಲ್ಲಿ ಯುದ್ಧ ನಡೆದಿದೆ ಅಂತಂದ್ರೆ ಅದು ಕೇವಲ ಕೊರೆಗಾಂವ್ ಯುದ್ಧ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂತಂದ್ರೆ ಏನು 18ನೇ ಶತಮಾನದಲ್ಲಿ ದೌರ್ಜನ್ಯದಿಂದ, ಜಾತಿ ವ್ಯವಸ್ಥೆಯಿಂದ ದೌರ್ಜನ್ಯಕ್ಕೆ ಒಳಪಟ್ಟಂತ, ಶೋಷಣೆಗೆ ಒಳಪಡ್ತಕ್ಕಂಥ ಒಂದು ಜಾತಿ ವ್ಯವಸ್ಥೆ ಏನಿತ್ತು, 2ನೇ ಬಾಜಿರಾವನ ಒಂದು ಆಳ್ವಿಕೆಯಲ್ಲಿ ಈ ದೇಶದ ಶೂದ್ರರಿಗೆ ಒಂದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಈ ಯುದ್ಧವನ್ನು ಮಾಡ್ತಾರೆ ನಮ್ಮ ಮಹಾರ್ ಸೈನಿಕರು. ಈ ಯುದ್ಧದ ಪ್ರಾರಂಭದಲ್ಲಿ ಬ್ರಿಟಿಷ್ ಸೈನಿಕ ಏನು ಈ ದೇಶವನ್ನ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರು ಏನು ಆಳ್ವಿಕೆ ಮಾಡ್ತಾ ಇದ್ರು, ಅವರು ಬಾಜಿರಾಯನ ಒಂದು ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ಬೇಕಂತ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ನಮ್ಮ ಮಹಾರ್ ಸೈನಿಕರ ಹತ್ರ ಬಂದು ಒಂದು ನಮ್ಮ ಬ್ರಿಟಿಷ್ ಸೈನ್ಯಕ್ಕೆ ಬಾಜಿರಾಯನ ವಿರುದ್ಧ ಹೋರಾಟ ಮಾಡಲು ನಮಗೆ ಸಹಕಾರ ಮಾಡಿ ಅಂತ ಕೇಳಿದಾಗ ನಮ್ಮ ಮಹಾರ್ ಸೈನಿಕರೆಲ್ಲರೂ ಕೂಡ ಎಲ್ಲ ಒಂದು ಕಡೆ ಬಾಜಿರಾಯನು ಎಷ್ಟೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು, ಎಷ್ಟೇ ಜಾತಿ ವ್ಯವಸ್ಥೆ ನಮ್ಮ ಮೇಲೆ ಮಾಡಿದ್ರು, ಎಷ್ಟೇ ಶೋಷಣೆಗಳು ಮಾಡಿದ್ರು ಕೂಡ ಬಾಜಿರಾಯ ನಮ್ಮ ದೇಶದವನು, ಅವನಿಗೆ ಸಹಕಾರ ಮಾಡೋಣ ಅಂತ ಹೇಳಿ ನಮ್ಮ ಮಹಾರ್ ಸೈನಿಕನ ಒಂದು ಅಧ್ಯಕ್ಷರಾದಂಥ ಸಿದ್ದನಾಗ ಎಂಬ ನಾಯಕನು 2ನೇ ಬಾಜಿರಾಯನ ಅರಮನೆಗೆ ಹೋಗಿ ಬಾಜಿರಾಯನ ಕೇಳಬೇಕಾದ್ರೆ ಬಾಜಿರಾಯನ ಕೇಳ್ತಾರೆ, ಬಾಜಿರಾಯರೇ ರಾಜರೇ
ನಮಗೆ ಮೂಲಭೂತ ಹಕ್ಕುಗಳನ್ನ ಕೊಡಿ, ನಮಗೆ ಬೀದಿಯಲ್ಲಿ ಓಡಾಡಕ್ಕೆ ಸ್ವಾತಂತ್ರ್ಯ ಕೊಡಿ, ನಮಗೆ ಒಳ್ಳೆ ಬಟ್ಟೆ ಹಾಕೊಳ್ಳಕ್ಕೆ, ಓದಲಿಕ್ಕೆ, ಒಳ್ಳೆ ಊಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಆ ಬಾಜಿರಾವ್ ಹೇಳ್ತಾನೆ, ಮೊದಲು ಈ ಅಸ್ಪೃಶ್ಯನನ್ನ, ಈ ಕೆಳಜಾತಿಯವನ್ನ ಅರಮನೆ ಒಳಗೆ ಕರ್ಸ್ಕೊಂಡಂತ ನೀಚ ಯಾವನ ಪೋಸ್ತವನ್ನ ಈ ರಾಜ್ಯದಿಂದ ಗಡಿಪಾಡು ಮಾಡಿ ಅಂತ ಹೇಳ್ಬಿಟ್ಟು ಆ ಸಿದ್ದನಾಕ ನಿಂತ ಒಂದು ಸ್ಥಳವನ್ನ ಏನು ಇವರು ಗೋಮೂತ್ರ ಹಾಕಿ ಶುದ್ಧ ಮಾಡ್ತಾರೆ. ಇಂಥ ಒಂದು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡದಂತ ಒಂದು ದಿಟ್ಟ ಯುದ್ಧ ಯಾವ್ದಾದ್ರು ಇದ್ರೆ ಅದು ಕೇವಲ ಕೊರೆಗಾಂವ್ ಯುದ್ಧ ಬಂಧುಗಳೇ. ಏನು 1818 ಜನವರಿ 1ನೇ ತಾರೀಕು ಕೇವಲ 500 ಜನ ಮಹಾರ್ ಸೈನಿಕರ ಒಂದು ಸೈನ್ಯ ಏನಿರುತ್ತೆ, ಪೇಶ್ವೆ ಬಾಜಿರಾಯನ ಒಂದು 28,000 ಸೈನಿಕರ ವಿರುದ್ಧ ದಂಡೆತ್ತಿ ವೀರ ವಿಜಯವನ್ನ ಪಡೆದಂತ ಒಂದು ದಿನವನ್ನ ಇವತ್ತು ಸ್ವಾಭಿಮಾನದ ದಿನವನ್ನಾಗಿ ನಾವು ಆಚರಣೆ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಈ ದೇಶದ ಮೂಲ ನಿವಾಸಿಗಳಿಗೂ ಕೂಡ ನಾವು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ನಾವು ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಸ್ವಾಭಿಮಾನದಿಂದ ಜೀವನ ಮಾಡ್ತಾ ಇದ್ದೀವಿ, ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀವಿ, ಒಳ್ಳೆ ಒಂದು ಎಜುಕೇಶನ್ ಪಡ್ಕೊಳ್ತಾ ಇದೀವಿ, ಒಳ್ಳೆ ಜೀವನ ಮಾಡ್ತಾ ಇದೀವಿ, ರಾಜಕೀಯ ಪ್ರತಿನಿಧಿಗಳಾಗ್ತಾ ಇದೀವಿ, ಒಳ್ಳೆ ಉದ್ಯೋಗಗಳನ್ನ ಪಡ್ಕೊಳ್ತಾ ಇದೀವಿ ಅಂದ್ರೆ ಅದಕ್ಕೆ ಮೊಟ್ಟ ಮೊದಲ ಒಂದು ಹೋರಾಟದ ಹೆಜ್ಜೆಯನ್ನ ಹಾಕಿದಂತ ಸೈನಿಕರು ಮಹಾರ್ ಸೈನಿಕರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಅದೇ ಒಂದು ಇತಿಹಾಸವನ್ನ ಏನೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1927ರಲ್ಲಿ ಇಂಗ್ಲೆಂಡ್ ನಲ್ಲಿ ಓದ್ತಿರ್ಬೇಕಾದ್ರೆ ಲೈಬ್ರರಿನಲ್ಲಿ ಸಿಕ್ಕಂತ ಒಂದು ಪುಸ್ತಕದಲ್ಲಿ ಈ ಇತಿಹಾಸವನ್ನ ಇಡೀ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಚಯ ಮಾಡಿಕೊಟ್ಟು ಇವತ್ತು ಜನವರಿ 1ನೇ ತಾರೀಕು ಬಂದ್ರೆ ಸುಮಾರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಪುಣೆಯಲ್ಲಿರುವಂತಹ ಏನು ಈ ಭೀಮಾ ಕೊರೆಗಾಂವ್ ಜಾಗಕ್ಕೆ ನಮ್ಮೆಲ್ಲ ದಲಿತ ಬಂಧುಗಳು ಕೂಡ ಇವತ್ತು ಅಲ್ಲಿಗೆ ಹೋಗಿ ಆ ವೀರ ಯೋಧರಿಗೆ ಒಂದು ನಮನ ಸಲ್ಲಿಸುವಂತ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ತಿಳ್ಕೊಂಡ ಸಂದರ್ಭದಲ್ಲಿ ಕೇವಲ ಬಾಬಾ ಸಾಹೇಬರು ಮತ್ತು ಅವ್ರ ಜೊತೆಗೆ ಒಂದು 40 ಜನ ಸಹಪಾಠಿಗಳು ಮಾತ್ರ ಹೋಗಿ ಈ ವಿಜಯ ಸ್ತಂಭಕ್ಕೆ ಒಂದು ನಮನಗಳನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾರೆ. ತದನಂತರ ಅದು ದಿನೇ ಇವತ್ತಿಗೆ ಕೋಟ್ಯಾಂತರ ಜನ ಇವತ್ತು ಭೀಮಾ ಕೊರೆಗಾಂವ್ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಈ ಯುದ್ಧ ನಮ್ಮ ಸ್ವಾಭಿಮಾನಕ್ಕಾಗಿ, ನಮ್ಮ ಬದುಕಿಗಾಗಿ, ನಮ್ಮ ಹಕ್ಕುಗಳಿಗಾಗಿ ನಡೆದಂತ ಯುದ್ಧ. ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ಜನವರಿ 1ನೇ ತಾರೀಕನ್ನು ಸ್ವಾಭಿಮಾನದ ಒಂದು ದಿನವನ್ನಾಗಿ ಆಚರಣೆ ಮಾಡಬೇಕು ನನ್ನೆಲ್ಲ ದಲಿತ ಮುಖಂಡರು ಹಾಗೂ ನನ್ನೆಲ್ಲ ಬಹುಜನ ಬಂಧುಗಳಂತ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಬಂಧುಗಳೇ. ಅದಕ್ಕಾಗಿ ಇವತ್ತು ಏನು ಜನವರಿ 1ನೇ ತಾರೀಕು ಮಾಡಬೇಕಾಗಿತ್ತು, ಆದ್ರೆ ಹಲವಾರು ಜನ ನಮ್ಮ ದಲಿತ ಬಂಧುಗಳು ಕೊರೆಗಾಂವ್ಗೆ ವಿಜಯ ಸ್ತಂಭವನ್ನು ದರ್ಶನ ಮಾಡಲಿಕ್ಕೆ ಹೋಗಿದ್ರು. ಆ ಕಾರಣದಿಂದ ಮತ್ತೆ ಇನ್ನು ಕೆಲವರು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿದ್ದ ಕಾರಣ ಇವತ್ತು ನಾವು ಸಾವಿತ್ರಿಬಾ ಫುಲೆ ಜಯಂತಿಯನ್ನ ಏನು 193ನೇ ವರ್ಷದ ಸಾವಿತ್ರಿಬಾ ಫುಲೆ ಜಯಂತಿಯನ್ನ ಆಚರಣೆ ಒಂದಿಗೆ ಕೊರೆಗಾಂವ್ ಆಚರಣೆಯನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತೆ ಎಲ್ಲ ನನ್ನ ದಲಿತ ಬಂಧುಗಳು ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತಿನ ದಿನ ಏನು ನಮ್ಮ ಪ್ರಬುದ್ಧ ಪ್ರಜಾ ವೇದಿಕೆ ಸಂಘಟನೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಪರಂಡಳ್ಳಿ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು ಜನ ನಮ್ಮ ಸಂಘಟನೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆ ಸೇರ್ಪಡೆಯಾದಂಥ ಹೆಸರುಗಳನ್ನ ತಮ್ಮೆಲ್ಲರ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎನ್ ಚೆನ್ನಪ್ಪ ಅವರು, ನಮ್ಮ ಚೆನ್ನಪ್ಪ ಅವರು ತಾಲೂಕು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ತಾಲೂಕು ಕಾರ್ಯಕಾರಿಣಿ ಸಮಿತಿಗೆ ಆಯ್ಕೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸುರೇಶ್ ಬಾಬು ಅವರು, ಪಿಚ್ಚಳ್ಳಿ ಸುರೇಶ್ ಬಾಬು ಅವರು ಕೂಡ ನಮ್ಮ ಸಂಘಟನೆಗೆ ಸೇರ್ಪಡೆಗೊಂಡಿದ್ದಾರೆ. ಮತ್ತೆ ಶೈಲಜಾ ಅವರು, ಸುಬ್ಬಲಕ್ಷ್ಮಿ ಅವರು, ಮತ್ತೆ ಸುಗುಣಮ್ಮ ಅವರು, ಕಾವ್ಯ ಅವರು, ವಿಜಯಲಕ್ಷ್ಮಿ ಅವರು, ಯಲ್ಲಮ್ಮ ಅವರು, ಗಂಗೋತ್ರಿ ಅವರು, ಅನಿತಾ ಅವರು, ಮತ್ತೆ ನಮ್ಮ ರವಿ ಅವರು, ಅದೇ ರೀತಿಯಾಗಿ ಲಕ್ಷ್ಮೀದೇವಿ ಅವರು ಕೂಡ ಇವತ್ತಿನ ದಿನ ನಮ್ಮ ಸಂಘಟನೆಗೆ ಸೇರ್ಪಡೆ ಆಗಿದ್ದಾರೆ. ವಿಶೇಷವಾಗಿ ಈ ದಿನ ಇಷ್ಟೊಂದು ಮಹಿಳೆಯರು ಏನು ಸಾವಿತ್ರಿಬಾ ಫುಲೆ ಜಯಂತಿ ಎಂದು ಇಷ್ಟೊಂದು ಮಹಿಳೆಯರು ನಮ್ಮ ಸಂಘಟನೆಗೆ ಸೇರ್ಪಡೆ ಆಗಿರೋದು ನಿಜಕ್ಕೂ ಕೂಡ ನಮಗೆ ತುಂಬಾನೇ ಒಂದು ಸಂತೋಷಕರವಾದ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಒಬ್ಬೊಬ್ಬ ಮಹಿಳೆಯು ಕೂಡ ಒಬ್ಬೊಬ್ಬ ಸಾವಿತ್ರಿಬಾ ಫುಲೆ ಆಗಿ, ಒಬ್ಬ ರಮಾಬಾಯಿಯಾಗಿ, ಒಬ್ಬೊಬ್ಬ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿ ಬೆಳೀಲಿ ಅಂತ ಹೋರಾಟದ ಹಾದಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಿದ್ಧಾಂತದ ಹಾದಿಯಲ್ಲಿ ನಡೀಲಿ ಅಂತ, ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲು ಮುನ್ನೆಜ್ಜೆ ಹಾಕಲಿ ಅಂತ ಈ ಮುಖಾಂತರ ತಮ್ಮೆಲ್ಲರಲ್ಲೂ ಕೂಡ ನಾನು ಅವರಿಗೆ ಒಂದು ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಇದು ನಿಮಗೆ ನಮ್ಮ ಈ ಸಲಾಮುಗಳು, ಹಗಲಿರಲು ಇರಲಿ ನಿಮಗೆ ನಮ್ಮ ನೆರಳು. ಜಯ ಜಯ ಹೇ ಸ್ವಾಭಿಮಾನಿಗಳೇ, ನೀಲ್ಸಲಾಂ ಸಮರ ಸಿಂಹಗಳೇ. ಜಯ ಜಯ ಹೇ ಸ್ವಾಭಿಮಾನಿಗಳೇ, ಲಾಲ್ ಸಲಾಂ ಸಮರ ಸಿಂಹಗಳೇ.
ಮಹಿಳೆ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರಂತ ಹೇಳ್ಬೋದು. ಆದ್ರೆ ಈ ದೇಶದಲ್ಲಿ ಇವತ್ತು ಇಂಥ ಹೋರಾಟಗಾರ್ತಿಯನ್ನ, ಈ ದೇಶಕ್ಕೆ ಶಿಕ್ಷಣವನ್ನ ಸಮಾನವಾಗಿ ಎಲ್ರಿಗೂ ಕೊಡಬೇಕು ಅಂತ ಹೋರಾಟ ಮಾಡಿದಂತ ಒಬ್ಬ ಮಹಿಳೆಯನ್ನ ಇವತ್ತು ಎಲ್ಲೋ ಮೂಲೆ ಗುಂಪು ಮಾಡಿ ಯಾರಿಗೂ ಕೂಡ ತನ್ನ ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ಹೇಳ್ದಿರೋಂತ ರಾಧಾಕೃಷ್ಣನ್ ಅವರನ್ನ ಇವತ್ತು ಶಿಕ್ಷಕರ ದಿನಾಚರಣೆ ಎಂದು ಇಟ್ಟು ಪೂಜೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಇದು ಸಾವಿತ್ರಿಬಾಯಿ ಫುಲೆ ಅವರಿಗೆ ದ್ರೋಹ ಬಾಗಿತಾ ಇದೆ ಅಂತಾನೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳು. ಯಾಕಂತಂದ್ರೆ ರಾಧಾಕೃಷ್ಣನ್ ಅವರನ್ನ ಇವತ್ತು ಶಿಕ್ಷಕರ ದಿನಾಚರಣೆ ಎಂದು ಇಟ್ಟು ಎಲ್ಲರೂ ಕೂಡ ಆ ಶಿಕ್ಷಕರ ದಿನಾಚರಣೆಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಕೂಡ ಈ ದೇಶಕ್ಕೆ, ಈ ದೇಶದ ಮಹಿಳೆಯರಿಗೆ, ಈ ದೇಶದ ಶೂದ್ರರಿಗೆ ಶಿಕ್ಷಣವನ್ನ ಕೊಟ್ಟಿದ್ದು ಮಾತ್ರ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು. ಆದ್ರೆ ಇವತ್ತಿನ ಶಾಲೆಗಳಲ್ಲಿ ಪಾರ್ವತಿ ಸರಸ್ವತಿ ಪೂಜೆ ಅಂತ ಮಾಡ್ತಾರೆ, ವಿದ್ಯಾ ಗಣಪತಿ ಪೂಜೆ ಅಂತ ಮಾಡ್ತಾರೆ. ಆದ್ರೆ ಯಾವ ದೇವರುಗಳು ಕೂಡ ಈ ದೇಶದ ಶೂದ್ರರಿಗೆ, ಈ ದೇಶದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ಲಿಲ್ಲ. ಈ ದೇಶದ ಏನು ಮನುಸ್ಮೃತಿ ಅನ್ನೋ ಒಂದು ಸಂಪ್ರದಾಯ ಏನಿತ್ತು, ಈ ಸಂಪ್ರದಾಯ ಶೂದ್ರ ಹೆಣ್ಣು ಮಕ್ಕಳು, ಅಸ್ಪೃಶ್ಯರ ಹೆಣ್ಣು ಮಕ್ಕಳು ಈ ದೇಶದಲ್ಲಿ ಓದಂಗಿಲ್ಲ, ಆಚೆ ಬರಂಗಿಲ್ಲ, ಬರೀ ಗಂಡನ ಕಟ್ಕೋಬೇಕು, ಮನೆಯಲ್ಲಿ ಗಂಡನ ಸೇವೆ ಮಾಡ್ಕೊಂಡಿರ್ಬೇಕು. ಇದೇ ಈ ಭಾರತ ದೇಶ ಮನುಸ್ಮೃತಿ ಬಂದಂತ ಆ ಒಂದು ಕಾಲಘಟ್ಟದಲ್ಲಿ ಮಹಿಳೆಯರಿಗೆ ಕೊಟ್ಟಂತ ಸ್ಥಾನಮಾನ. ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮಾತೆ ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಮದುವೆ ಮಾಡ್ಕೊಳ್ತಾರೆ. ಜ್ಯೋತಿಬಾ ಫುಲೆ ಅವರಿಗೆ 14 ವರ್ಷ, ಮಾತೆ ಸಾವಿತ್ರಿಬಾಯಿ ಫುಲೆಗೆ 12 ವರ್ಷ. ಆ ಸಮಯದಲ್ಲಿ ಮದುವೆ ಮಾಡಿಕೊಂಡು ಅವರು ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆಯನ್ನು ಓದಿಸಿ, ತನ್ನ ಹೆಂಡತಿ ತರ ನೋಡ್ಕೊಂಡಿಲ್ಲ, ಅವರು ಮಗಳ ತರ ನೋಡಿಕೊಂಡು ಓದಿಸಿ, ವಿದ್ಯಾಭ್ಯಾಸ ಕಲಿಸಿ, ಶಾಲೆಗಳನ್ನ ತೆರೆದು ಮಹಿಳೆಯರಿಗೆ ವಿದ್ಯೆಯನ್ನ ಕೊಡ್ತಾರೆ. ಈ ಮುನವಾದಿಗಳು ಅದನ್ನ ವಿರೋಧ ಮಾಡ್ತಾರೆ. ನಮಗೆ ಈ ದೇಶದಲ್ಲಿ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಬರೋವರೆಗೂ, ಅವ್ರ ವಿದ್ಯೆ ಕೊಡೋವರೆಗೂ ನಮ್ಮ ಶೂದ್ರ ಹೆಣ್ಣು ಮಕ್ಕಳಿಗಾಗಲಿ, ಅಸ್ಪೃಶ್ಯ ಹೆಣ್ಣು ಮಕ್ಕಳಿಗಾಗಲಿ, ಯಾರಿಗೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ. ಇದು ವಾಸ್ತವಾಂಶ. ಚರಿತ್ರೆ ಹೇಳುತ್ತೆ, ಇದು ಇತಿಹಾಸ ಹೇಳುತ್ತೆ. ಇದು ಹಾಗಾಗಿ ಈ ಮಾತೆ ಸಾವಿತ್ರಿಬಾಯಿ ಫುಲೆಯ ವಿಚಾರವನ್ನ ನಮ್ಮ ಶ್ರೀನಾಥ್ ನಾಸ್ತಿಕ್ ಅವರು ಮಾತಾಡ್ತಾರೆ. ನಾನು ತೆಲುಗಲ್ಲಿ ಒಂದು ಹಾಡನ್ನ ಫುಲೆ ಅವರ ಒಂದು ಜಯಂತಿಯನ್ನ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಬಂಧುಗಳೇ, ಈ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಈ ದೇಶದಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಯಾವುದೇ ಹಕ್ಕುಗಳು ಇಲ್ಲಿರುವಂಥ ಸಂದರ್ಭದಲ್ಲಿ 1831ರಲ್ಲಿ ಜನಿಸಿದಂತಹ ಸಾವಿತ್ರಿಬಾಯಿ ಫುಲೆ ಅವರು ಬಾಲ್ಯ ವಿವಾಹನ 8 ವರ್ಷಕ್ಕೆ ಬಾಲ್ಯ ವಿವಾಹನ ಮಾಡಿಕೊಂಡು ತನ್ನ 17ನೇ ವರ್ಷದಲ್ಲಿ ತನ್ನ ಮನೆಯಲ್ಲಿಯೇ ಒಂದು ಶಿಕ್ಷಣದ ತರಬೇತಿಯನ್ನು ಪಡೆದುಕೊಂಡು ಇಡೀ ದೇಶದಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನು ಹುಟ್ಟಾಕಿದಂತಹ ಏಕೈಕ ಈ ದೇಶದ ಮಹಿಳೆ ಯಾರಾದ್ರೂ ಇದ್ರೆ ಅದು ಕೇವಲ ಮಾತೆ ಸಾವಿತ್ರಿಬಾಯಿ ಫುಲೆ ಅಂತಾನೆ ಹೇಳ್ಬೇಕಾಗತ್ತೆ. ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಹೆಣ್ಮಕ್ಳಿಗೂ ಕೂಡ ಸಮಾನವಾದಂತ ಒಂದು ಶಿಕ್ಷಣ ಬೇಕೇ ಬೇಕು ಅಂತ ಹೋರಾಡಿದಂತ ಒಂದು ದಿಟ್ಟ ಮಹಿಳೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು. ಕೇವಲ ಶಿಕ್ಷಣಕ್ಕೋಸ್ಕರ ಅಲ್ಲದೆ ಏನು ಆಗಿನ ಕಾಲದಲ್ಲಿದ್ದಂತಹ ಒಂದು ಪದ್ಧತಿಗಳು ಏನಿತ್ತು, ದೇವದಾಸ ಪದ್ಧತಿ ಇರಬಹುದು, ಅಕ್ಷರದವ ಸಾವಿತ್ರಿಬಾಯಿ ಫುಲೆಗೆ, ಅಕ್ಷರದವ ಸಾವಿತ್ರಿಬಾಯಿ ಫುಲೆಗೆ, ಅಕ್ಷರದವ ಸಾವಿತ್ರಿಬಾಯಿ ಫುಲೆಗೆ, ಅಕ್ಷರದವ ಸಾವಿತ್ರಿಬಾಯಿ ಫುಲೆಗೆ. ಭೋಗದ ವಸ್ತುವಾಗಿ ಇದ್ದಂತ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಮಾನವಾದಂತ ಹಕ್ಕುಗಳು ಬರಬೇಕು. ಮಹಿಳೆಯರು ಕೂಡ ಇದೆ ಈ ಸಮಾಜದಲ್ಲಿರುವಂತ ಎಲ್ಲಾ ರಂಗದಲ್ಲೂ ಕೂಡ ಅವ್ರಿಗೂ ಕೂಡ ಪ್ರಾಧಾನ್ಯತೆಯನ್ನ ನೀಡಬೇಕು ಅಂತ ಹೋರಾಡಿದಂತ ಏಕೈಕ ಮಹಿಳೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು. ಅವರ ಪತಿಯಾದಂತಹ ಜ್ಯೋತಿಬಾ ಫುಲೆ ಅವರು ಕೂಡ ಅವರಿಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟು ಅವರಿಗೆ ಮನೆಯಲ್ಲೇ ಒಂದು ಶಿಕ್ಷಣದ ತರಬೇತಿಯನ್ನು ಕೊಟ್ಟು ಏನು ಆಗಿನ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಏನು ಸರ್ಕಾರ ಇತ್ತು ಅವರು ನಿರ್ಮಾಣ ಮಾಡಿದಂತ ಒಂದು ಮಿಚಲ್ ನಾರ್ಮಲ್ ಸ್ಕೂಲ್ನಲ್ಲಿ ಒಂದು ಮೊದಲ ಶಿಕ್ಷಕರಾಗಿ ಕೆಲಸ ಮಾಡಿ ತದನಂತರ ಸುಮಾರು 18 ಶಾಲೆಗಳನ್ನ ಅವರೇ ಪ್ರಾರಂಭ ಮಾಡಿ ಈ ದೇಶದ ಮಹಿಳೆಯರಿಗೆ ಶಿಕ್ಷಣವನ್ನ ಹೇಳ್ಕೊಡ್ತಾರೆ. ಅವರಿಗೆ ಶಿಕ್ಷಣವನ್ನು ಹೇಳ್ಕೊಳ್ಬೇಕು, ಶಾಲೆಗೆ ಹೋಗ್ಬೇಕಾದ್ರೆ ಹಲವಾರು ರೀತಿಯಲ್ಲಿ ಅವ್ರಿಗೆ ಅವಮಾನ ಮಾಡ್ತಾರೆ, ಸಗಣಿಯನ್ನ ಅವ್ರ ಮೇಲೆ ಇರಿಸ್ತಾರೆ, ಗಂಜಲವನ್ನ ಅವ್ರ ಮೇಲೆ ಇರಿಸ್ತಾರೆ, ಕಲ್ಲುಗಳಿಂದ ಹೊಡಿತಾರೆ. ಆದ್ರೆ ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ದೆ ಅವ್ರು ಮಾಡುವಂತ ಎಲ್ಲ ಅವಮಾನಗಳನ್ನು ಕೂಡ ಒಂದು ಬಿರುದಾಗಿ ಪಡ್ಕೊಂಡು ಅವ್ರು ಹಾಕುವಂತ ಪ್ರತಿ ಕಲ್ಲನ್ನು ಕೂಡ ಹೂವಾಗಿ ಭಾವಿಸಿ